ಇಂಗ್ಲೀಷ್ ಕಲಿಯೋದೇನು ಮಹಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಬನ್ನಿ ವಿಕಿ ಏನು ಹೇಳ್ತಾರೆ ಕೇಳೋಣ. ತಾರಾ ಮೇಡಮ್ ಹೇಳಿದಂಥ ಮಾತನ್ನ ಗಮನಿಸಿದ್ರಿ ವಿಕಿ? ಏನು ಅವ್ರು ಹೇಳ್ತಾ ಇದ್ರು, ಇಲ್ಲಿ ಒಂದು ಪ್ರತಿಷ್ಠೆ ಇಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡೋದು ಅಂತ ಬೆಂಗಳೂರಿನಲ್ಲಿ. ತಾರಾ ಮೇಡಮ್ ಒಂದು ಒಳ್ಳೆ ಮಾತು ಹೇಳಿದ್ರು, ಏನು ಇಂಗ್ಲೀಷ್ ಗೊತ್ತಿದ್ರೆ ಎಲ್ಲ ಗೊತ್ತಿದೆ ಅಂತ ಅರ್ಥ. ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಜಪಾನ್, ಚೈನಾ ಅರ್ಧಕ್ಕರ್ಧ ಜನ, ಅರ್ಧ 90% ಇಂಗ್ಲೀಷೇ ಗೊತ್ತಿಲ್ಲ. ಜಪಾನ್ ಅಲ್ಲಿರೋ ಸೈಂಟಿಸ್ಟ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಂಗ್ಲೆಂಡ್ ಅಂತ ದೇಶದ ಪಕ್ಕ ಇಂಗ್ಲಿಷ್ ಮಾತಾಡೋ ದೇಶದ ಪಕ್ಕ ಫ್ರಾನ್ಸ್ ಇದೆ, ಅವ್ರಿಗೆ ಇಂಗ್ಲಿಷ್ ಗೊತ್ತಿಲ್ಲ. ಎಷ್ಟು ಆಶ್ಚರ್ಯ ಅನ್ಸುತ್ತೆ. ಅದೇ ಇಂಡಿಯಾಲಿ ಪ್ರಾಮುಖ್ಯತೆ ಬೆಳೀತಾ ಇದೆ ಅದಕ್ಕೆ ಹೆಚ್ಚು. ಆಮೇಲೆ ಚೈನಾಲಿ ಹಂಗೆ ನೋಡೋದಾದ್ರೂ ಚೈನಾ ಸೈಂಟಿಸ್ಟ್ ಅವ್ರಿಗೆ ಗೊತ್ತಿರಲ್ಲ. ಸೊ ಏನು ಹೇಳೋದು ಅಂದರೆ ನಮ್ಮ ಮಾತೃಭಾಷೆ ನಾವು ಬಿಡಬಾರ್ದು. ಆಗ ಹಂಗೇನು ಇಂಗ್ಲೀಷ್ ಅನ್ನೋದು ಕಮ್ಯುನಿಕೇಷನ್ಗೆ ಒಂದು ಕಲಿತು ನಮ್ಮ ಭಾಷೆ ನಾವು ಕಲ್ತ್ಕೊಂಡು ನಮ್ಮ ಭಾಷೆನ ಬೆಳೆಸ್ತಾ ಅದನ್ನು ಕಲ್ತ್ಕೊಂಡು ಮಾತಾಡೋಕೆ ಎಷ್ಟಕ್ಕೆ ಬೇಕೋ ಅಷ್ಟು ತಗೊಂಡ್ರೆ ಸಾಕು. ಬೆಂಗಳೂರು ಕಾಲೇಜಲ್ಲಿ ಓದ್ತಾ ಇದೆಯಲ್ಲ ಅಂತ ಅನುಮಾನ ಆಗ್ತಿದೆ ನನಗೆ ಅಂತ. ಬೆಂಗಳೂರು ಕಾಲೇಜಲ್ಲೂ ಇವನ್ ನಮ್ಮ ಕಾಲೇಜಲ್ಲೂ ಅಷ್ಟೇ ಕನ್ನಡ ಮಾತಾಡ್ತೀನಿ ಅಂದರೆ ಏನು ಕನ್ನಡ ಏನು ಗೊತ್ತಿಲ್ಲ ಅಂತ ಅನ್ಕೊಂತಾರೆ. ಆದರೆ ಮಾರ್ಕ್ಸ್ ತೆಗಿಯೋದು ಅಷ್ಟಕ್ಕಷ್ಟೇ. ಸೊ ನಾವು ಆ ಥರ ಡಿಸ್ಕ್ರಿಮಿನೇಟ್ ಮಾಡೋದು ತಪ್ಪು ಅಂತ ಹೇಳಕ್ಕೆ. ಓಕೆ, ಸೊ ಕನ್ನಡ ಏನೇ ಕುಣಿದಾಡುವುದೆನ್ನದೇ ಇದೆಯಲ್ಲ, ಚೇಂಜ್ ಆಗ್ಬಿಟ್ಟಿದೆ ಈಗ ಅಂತ. ಕನ್ನಡ ಏನೇ ಬಡಿಯುವುದೆನ್ನದೆ, ಕನ್ನಡ ಏನೇ ಕಿವಿ ಮುಚ್ಚುವುದು ಅಂತ. ಗುಡ್, ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ ಆಗಬೇಕಿದು. ಮೇಡಮ್, ತಾವೇನು ಹೇಳ್ತೀರಿ? ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ಏನು ಕನ್ನಡ ಮೀಡಿಯಮ್ಮು ಕನ್ನಡ ಬೆಂಗಳೂರಲ್ಲಿ ಉಳಿಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಕರ್ನಾಟಕದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ, ಕನ್ನಡ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ, ಕನ್ನಡ ಜೊತೆನೇ ಇಂಗ್ಲೀಷು ಕಲಿಸ್ಬೇಕು ಅಂತ ನಾನು ಹೇಳೋದು. ಅಂದ್ರೆ ತಾವು ಹೇಳ್ತಿರೋದು, ಕೆಲವರು ವಾದ ಮಾಡ್ತಾರೆ ಏನಾದ್ರು ಆರಂಭದಿಂದ ಇಂಗ್ಲೀಷ್ ಕಲಿಸಬಾರ್ದು, ಮಾತೃಭಾಷೆನಲ್ಲೇ ಶಿಕ್ಷಣ ಕೊಡಬೇಕು. ಇಲ್ಲ, ಹಾಗಲ್ಲ ನಾನು ಹೇಳೋದು. ಎಲ್ಲಾನು ಕನ್ನಡದಲ್ಲೇ ಕಲಿಸ್ಲಿ. ಇಂಗ್ಲೀಷ್ ಆಸ್ ಎ ಸಬ್ಜೆಕ್ಟ್ನ ಕನ್ನಡ ಮೀಡಿಯಮ್ರಿಗೆ ಏನು ಮಾಡ್ತಾರೆ, 5ನೇ ಕ್ಲಾಸಿಂದ ಕಳಿಸ್ತಾರೆ. ಅದನ್ನು ಏನು ಮಾಡಬೇಕು, 1ನೇ ಕ್ಲಾಸಿಂದ ಶುರು ಮಾಡಬೇಕು. 1ನೇ ಕ್ಲಾಸಿಂದ ಶುರು ಮಾಡಿ ಮಾತಾಡೋದನ್ನು ಕಲಿಸಿ, ಕಾನ್ವರ್ಸೇಷನ್ಸ್ ಕಳಿಸ್ಬಿಟ್ರೆ ನಿಮಗೆ ಕನ್ನಡ ಭಾಷೆ ಬೇರೆ ಸಬ್ಜೆಕ್ಟ್ ಎಲ್ಲ ಕನ್ನಡದಲ್ಲೇ ಕಲ್ತ್ಕೊಳ್ಳಿ ಅವರು. ಅದು ಇಂಗ್ಲೀಷ್ ಆಸ್ ಎ ಲ್ಯಾಂಗ್ವೇಜ್, ಆಸ್ ಎ ಕಮ್ಯುನಿಕೇಷನ್ ಕಲ್ತ್ಕೋತಾರೆ ಅಂತ ನನ್ನ ಅಭಿಪ್ರಾಯ. ನಿಜ ನಿಜ ನಿಜ. ಅವಾಗ ಏನಾಗುತ್ತೆ, ಇಂಗ್ಲೀಷು ಉಳಿಯುತ್ತೆ, ಇಂಗ್ಲೀಷ್ಗೆ ಬರುತ್ತೆ, ಕನ್ನಡನೂ ಉಳಿಯುತ್ತೆ. ಅವಾಗ ಯಾರು ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಬರೋದಿಲ್ಲ ಅಂತ ಸೇರ್ಕೊಳ್ಳೋದೇ ಇರೋದಿಲ್ಲ. ಅವಾಗ ಕನ್ನಡನೂ ಕಲ್ತ್ಕೊಳ್ತಾರೆ, ಇಂಗ್ಲೀಷನು ಬರುತ್ತೆ. ಅವಾಗ ಈ ಥರ ಮಾಡ್ಬೋದು ಅಂತ. ನಿಜ ನಿಜ. ತಮ್ಮ ಒಪಿನಿಯನ್ ಮೇಡಮ್? ಕನ್ನಡಕ್ಕೆ ನಾವು ಕರ್ನಾಟಕದವರಾಗಿ ಎಷ್ಟು ಮಹತ್ವ ಕೊಡ್ತೀವಿ ಅಷ್ಟು ಖಂಡಿತ ಕೊಡಬೇಕು ಅಂತ ಕೇಳ್ತೀನಿ. ಅದೇ ರೀತಿ ಇಂಗ್ಲೀಷು ಕೂಡ ಹೇಗೆ ಅಂದರೆ ನಾವು ನಮ್ಮ ಎಜುಕೇಷನ್ ಲೆವೆಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಹೊರಗಡೆ ಕೆಲಸಗಳಿಗೆ ಹೋಗ್ತೀವಿ. ಈಗ ಪ್ರಪಂಚ ದೊಡ್ಡದಾಗಿದೆ, ಎಲ್ಲ ಚಿಕ್ಕದಾಗಿಬಿಟ್ಟಿದೆ. ಆ್ಯಕ್ಚುಲಿ ಎಲ್ಲ ತುಂಬ ಹತ್ರನೇ ಅನಿಸುತ್ತೆ. ಎಲ್ಲಿಗೆ ಹೋದರೂ ನಮಗೆ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಬೇಕು, ಎಲ್ಲರ ಜೊತೆ ನಾವು ಹೊಂದಾಣಿಕೆಯಿಂದ ಇರಬೇಕು, ಎಲ್ಲದರಲ್ಲೂ ಮುಂದೆ ಇರಬೇಕು. ನಮಗೆ ಒಂದು ಏನು ಹೇಳ್ತಾರೆ, ಇಂಗ್ಲೀಷಲ್ಲಿ ನಾವು ಮಾತಾಡಿದ್ರೆ ಅಥವಾ ನಾವು ಇದಾದರೆ ನಾವು ಮುನ್ನುಗ್ಬೋದು. ನಿಜ ನಿಜ. ಎಲ್ಲದರಲ್ಲೂ ನೀವು ಆರಂಭದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿರಿ ಒಂದು ಹಾಸ್ಪಿಟಲ್. ಮತ್ತೆ ಏನಾದರೂ ನಿಮ್ಮ ಜೀವನದಲ್ಲಿ ಏನಾದರೂ ಆ ಥರದ್ದು ಏನಾದರೂ ಆಗಿದೆಯಾ? ನನ್ನ ಜೀವನದಲ್ಲಿ ಅಂತ ಹೇಳಿದ್ರೆ, ನನಗೆ ನನ್ನ ಫ್ರೆಂಡು ಒಬ್ಬಳು, ಇಬ್ಬರು ನನ್ನ ಮಗಳು ಅವಳ ಮಗ ಇಬ್ಬರು ಒಂದೇ ಸ್ಕೂಲ್ಗೆ ಪ್ರೀ ನರ್ಸರಿಗೆ ಹಾಕಿದ್ವಿ. ಆ ಟೈಮಲ್ಲಿ ಏನಾಯಿತು ಅಂದರೆ, ಅವಳು ಆ್ಯಕ್ಚುಲಿ ಇನ್ಸ್ಪೆಕ್ಟರ್, ಬಟ್ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ. ಸೊ ಅವಳ ಮಗುನ ಹಾಕಿದಾಗ ಅಲ್ಲಿ ಒಂದು ಫೋಟೋ ಸೆಷನ್ ಇನ್ಸ್ಪೆಕ್ಟರ್ ಕರೆಕ್ಟ್ ಲಾಟಿ ಲ್ಯಾಂಗ್ವೇಜ್ ಸಾಕು ಆಯ್ತಾ. ಸೊ ಹಾಗಾಗಿ ಆ ಒಂದು ಫೋಟೋ ಸೆಷನ್ ನಡೀತಾ ಇತ್ತು, ಸಣ್ಣ ಮಕ್ಕಳದು, ಪ್ರೀ ನರ್ಸರಿ ಮಕ್ಕಳು ನಡೀತಾ ಇರಬೇಕಾದ್ರೆ ಎಲ್ಲ ಮಕ್ಕಳು ಕ್ಯೂಟಾಗಿ ಸ್ಮೈಲ್ ಮಾಡಿಕೊಂಡು ನಿಂತ್ಕೊಂಡ್ರು. ಬಟ್ ಅವಳ ಮಗ ಮಾತ್ರ ಫೋಟೋ ಇನ್ನೇನು ಕ್ಲಿಕ್ ಮಾಡಬೇಕು ರಾಧಾಂತ ಶುರು ಮಾಡಿಬಿಟ್ಟ. ಅಂದರೆ ಅಳೋದಕ್ಕೆ ಕಿರ್ರ್ ಅಂತ, ಅದೇನೋ ಅವ್ನಿಗೆ ಆಗೋಲ್ವಂತೆ. ಫೋಟೋ ತೆಗಿತೀವಿ, ಅವನ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಸ್ಟಾರ್ಟ್ಸ್. ಸೊ ಮುಖ ಮುಚ್ಕೊಂಡು ಹಿಂದೆ ತಿರ್ಕೊಂಡು ತುಂಬ ಜೋರಾಗಿ ನಾಯ್ಸ್ ಶುರು ಮಾಡಿದ. ಬಟ್ ಅವಳ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಹೇಗಿದೆ ಅಂತ ಹೇಳಿದ್ರೆ, ಏನೋ ಅವಳು ಸಂಕಟ ಪಡ್ತಾ ಇದ್ದಾಳೆ ಅಂತ. ಆಮೇಲೆ ಆ ಫೋಟೋ ಬಂದಿದ್ದು ಕೂಡ ಎಲ್ಲ ಮಕ್ಕಳು ನಿಂತಿದ್ದಾರೆ ಕರೆಕ್ಟಾಗಿ. ಆ ಸಣ್ಣ ಮಗು ಪಾಪ ಹಿಂದಕ್ಕೆ ತಿರ್ಕೊಂಡಿದೆ, ಆದರೆ ಜೋರಾಗಿ ಅಳ್ತಾ ಇದೆ. ಇವತ್ತಿಗೂ ಈಗ ನನ್ನ ಮಗಳು 4th, ಅವ್ರ ಮಗನೂ 4th ಸ್ಟ್ಯಾಂಡರ್ಡಲ್ಲಿದ್ದಾರೆ. ಈಗಲೂ ಅವಳು ಹೇಳ್ತಾಳೆ, ಭಾಗ್ಯ ನನಗೆ ಮನಸ್ಸಲ್ಲಿ ತುಂಬ ನೋವಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ನಾನು ಆ ಟೀಚರ್ಗೆ ಹೇಳೋಣ ಅಂತಿದ್ದೆ, ಆ ಮಗುಗೆ ಒಂದು ಚಾಕ್ಲೇಟ್ ತೋರಿಸಿ, ಆ ಮಗುಗೆ ಏನಾದರೂ ಒಂದು ಕನ್ವಿನ್ಸ್ ಮಾಡಿ, ಒಂದು ನಿಮ್ಮ ಕಡೆ ಟರ್ನ್ ಮಾಡಿ, ಒಂದು ಅಟ್ರಾಕ್ಟ್ ಮಾಡಿ ಅಂತ. ಆದರೆ ನನಗೆ ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಅದು ಇಂಗ್ಲೀಷಲ್ಲಿ ಹೇಳಬೇಕಲ್ಲ, ಅದು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನೋಡಿ ಈಗಲೂ ಆ ಫೋಟೋ ನೋಡಿದ್ರೆ ನಂಗೆ ತುಂಬ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತಾರೆ. ನನಗೆ ತುಂಬ ಮನಸ್ಸಿಗೆ ಫೀಲ್ ಆಯಿತು. ಸೊ ಅದರಿಂದ ಕಮ್ಯುನಿಕೇಷನ್ಗೋಸ್ಕರನಾದ್ರೂ ಟಸ್ಪುಸ್ ಇಂಗ್ಲೀಷ್ ಆದರೂ ಪರವಾಗಿಲ್ಲ, ಬಟ್ ಗೋ ಹೆಡ್, ಎಲ್ಲರೂ ಜಾಲಿಯಾಗಿ ಇರಬೇಕು, ಇಂಗ್ಲೀಷು ಮಾತಾಡಬೇಕು. ಹಾಗೆ ನಮ್ಮ ರಿಲೇಷನ್ಸು, ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾಗ ಖಂಡಿತ ಕನ್ನಡದಲ್ಲೇ ಎಂಜಾಯ್ ಮಾಡಬೇಕು.
ನನಗೆ ಕನ್ನಡ ಪಿಕ್ಚರ್ ತುಂಬ ಇಷ್ಟ. ನಾನು ನೋಡೋದೇ ಕನ್ನಡ ಪಿಕ್ಚರ್ಸು. ಈಗ ಇಂಗ್ಲೀಷ್ ಯಾಕೆ ಮುಖ್ಯ ಅಂದರೆ, ನಾವು ಕನ್ನಡ ಬಿಟ್ಟು ಈಗ ನಮ್ಮ ಬೆಂಗಳೂರಲ್ಲಿ ಮಾತ್ರ, ಬೇರೆ ಚೆನ್ನೈಯಲ್ಲಿ ಬೇರೆ ಕಡೆ ಹೋದರೆ ಅವ್ರದ್ದೇ ಭಾಷೆ ಬೋರ್ಡು, ಅವ್ರದ್ದೇ ಜನ ಇರ್ತಾರೆ. ಬೇರೆ ಭಾಷೆನೇ ಮಾತಾಡಬೇಕಾದ್ರೆ ಇಂಗ್ಲೀಷ್ ಮಾತಾಡಿದ್ರೆ ಅರ್ಥ ಆಗೋದು ಅವ್ರಿಗೆ. ಬೇರೆ ಕನ್ನಡ ಇಲ್ಲಾಂದರೆ ನಾವು ತಮಿಳ್ ಮಾತಾಡಬೇಕು. ಬಟ್ ಕರ್ನಾಟಕದಲ್ಲಿ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಬೆಂಗಳೂರಿಗೆ ಮಾತ್ರ ತುಂಬಾನೇ ಏನಿದೆ ಅಂದರೆ ಇಂಗ್ಲಿಷ್ ಮಾತ್ರ ಮಸ್ಟ್ ಅಂತ ಒಂದಾಗಿದೆ. ಬೇರೆ ಬೇರೆ ರಾಜ್ಯದವರು ಬರ್ತಾರೆ ಇಲ್ಲಿ. ಅದು ಯಾಕೆ ಇವ್ರು ಹೇಳಿದಂಗೆ ಚೈನಾದಲ್ಲಿ, ಜರ್ಮನ್ದಲ್ಲಿ, ಫ್ರಾನ್ಸಲ್ಲಿ ಎಲ್ಲ ಇಂಗ್ಲೀಷ್ ಇಲ್ಲ. ಬಟ್ ಅವರು ಇಂಗ್ಲೀಷ್ ಬಂದಿದ್ರೆ ಅಮೇರಿಕನೂ ಮೀರಿಸಿರೋರು. ಅವ್ರ ಲ್ಯಾಪ್ಟಾಪ್ಸು ಎಲ್ಲಾನು ಜಾಪನೀಸು ಮತ್ತೆ ಇದರಲ್ಲಿ ಚೈನೀಸಲ್ಲಿ ಹೊಸವಾದ ಇಟ್ಬಿಟ್ರಿ ಮೇಡಮ್ ನೀವು. ಜಪಾನ್ನರು ಈಗ ಇಂಗ್ಲೀಷ್ ಗೊತ್ತಿದ್ದೀರ, ಅವರು ಭಾಳ ಮೀರಿಸ್ಬಿಡೋರು. ಅವ್ರು ನಿಜವಾಗ್ಲೂ ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ, ಈಗ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಅವ್ರಿಗೆ. ಈಗ ಒಂದು ಕ್ಲಾಸಲ್ಲಿ ನಾನು, ಯಾಕಂದ್ರೆ ಜಪಾನ್ಗೆ ಈಗ ನಾನು ವಿಸಿಟ್ ಮಾಡಿದಾಗ ನಾನು ಎಷ್ಟು ಅವ್ರ ಭಾಷೆ, ನನಗೆ ಇಂಗ್ಲೀಷ್ ಬರುತ್ತೆ, ಅವ್ರಿಗೆ ನನ್ಗೆ ಜಾಪನೀಸ್ ಬರಲ್ಲ. ನಾನು ಪರದಾಡೋದು ಕಷ್ಟ. ಆವಾಗ ಜಾಪನೀಸ್ ಕಲಿಬೇಕಿತ್ತು ಅನ್ಕೊಂಡೆ ನಾನು. ಸೊ ಅದು ಲ್ಯಾಂಗ್ವೇಜು ನಮಗೆ ಈ ವರ್ಲ್ಡಲ್ಲಿ ಇರಬೇಕಾದ್ರೆ, ಸೊಸೈಟಿಯಲ್ಲಿ ಹೋಗ್ಬೇಕಾದ್ರೆ ಬೇಕೇ ಬೇಕು. ಮನೆಯಲ್ಲಿ ಕನ್ನಡ, ಕರ್ನಾಟಕದಲ್ಲಿ ಕನ್ನಡ, ನಮ್ಮ ರಕ್ತದಲ್ಲಿ ಕನ್ನಡ ಬೇಕು. ಬಟ್ ಹೊರಗೆ ಸೊಸೈಟಿಯಲ್ಲಿ ಇರಬೇಕಾದ್ರೆ, ಮುಂದೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ, ಸ್ಪೇಸ್ ಲೆವೆಲ್ಲು ಹೋಗ್ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಬೇಕೇ ಬೇಕು. ಅಲ್ಲಿ ಕನ್ನಡ ಮಾತಾಡೋದು ನಡೆಯಲ್ಲ ಅಂತ ಇಲ್ಲಾಂದ್ರೆ ಕರ್ನಾಟಕದವರೊಬ್ರು ಅಲ್ಲಿ ಕನ್ನಡ ದಿಂಡಿ ಆಗಲ್ಲ ಹಂಗಾರೆ. ಓಕೆ ಫೈನ್. ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.